ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ನಾನು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಏನು ಮಾಡಬೇಕಂದ್ರೆ ನೆಕ್ಸ್ಟು ಸ್ವಲ್ಪ ಸೊಪ್ಪು, ಇದು ಯಾವುದು ಪಾಲಕ್ ಸೊಪ್ಪಿದು. ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಒಂದು ಪಾಲಕ್ ಪರಾಠ ರೆಸಿಪಿಯನ್ನು ನಾನು ಮಾಡ್ತಿರೋವಂಥದ್ದು. ಸೊ ಇದನ್ನೆಲ್ಲ ಒಂದು ಹಿಡಿ ಆಗೋಷ್ಟು ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇದನ್ನೆಲ್ಲದನ್ನು ಇವಾಗ ನಾವು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಇದು ಪಾಲಕ್ ಪರಾಠ ರೆಸಿಪಿ ಆಗಿರುತ್ತೆ. ಸೊ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಮಕ್ಕಳು ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ. ಸೊ ಆವಾಗ ಈ ಥರ ಮಾಡಿಕೊಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಅಜ್ವಾಯಿನ್ ಹಾಕ್ತೀನಿ ಕೂಡ. ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಬೇಕಿದ್ದರೆ ಶುಂಠಿ ಹಾಕ್ಕೊಳ್ಬೋದು. ಆಮೇಲೆ ಗ್ರೀನ್ ಚಿಲ್ಲಿ ಬೇಕಾದರೆ ಗ್ರೀನ್ ಚಿಲ್ಲಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಸೊ ನಾನು ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂದೇ ತಿಂತಾರೆ. ಸೊ ಇದಕ್ಕೆ ಇವಾಗ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಆ ಒಂದು ಪೇಸ್ಟನ್ನು ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ನಾನು ಹಾಕ್ತಿದ್ದೀನಿ. ಯಾಕಂದರೆ ನಾನು ಗ್ರೀನ್ ಚಿಲ್ಲಿ ಪೇಸ್ಟಲ್ಲಿ ಹಾಕಿಲ್ಲ, ಹಾಗಾಗಿ ನಾನು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಬೇಕು ಅನ್ನೋರು ಬೇಕಾದರೆ ಆ ಸೊಪ್ಪನ್ನು ರುಬ್ಬೋವಾಗ ಅದರಲ್ಲಿ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂತಂದರೆ, ಇದು ಕೊತ್ತಂಬರಿ, ಕರಿಬೇವು ಸ್ವಲ್ಪ ಹೆಚ್ಚಿಟ್ಕೊಂಡು ಹಾಕಿದ್ರೂ ಚೆನ್ನಾಗೆ. ಈ ಪೇಸ್ಟನ್ನು ಹಾಕಿ ಫಸ್ಟು ಹಿಟ್ಟನ್ನ, ಈಗ ಮಾಮೂಲಾಗಿ ಈಗ ಚಪಾತಿ ಹಿಟ್ಟನ್ನು ನಾವು ಕಲಿಸ್ಕೊಳ್ತೀವಲ್ವ, ಆ ಒಂದು ಕನ್ಸಿಸ್ಟೆನ್ಸಿಗೆ ನಾವು ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫಸ್ಟು ಈ ರುಬ್ಬಿಟ್ಟಿದ್ದು ಪೇಸ್ಟ್ ಹಾಕ್ಕೊಂಬಿಡಿ. ಆಮೇಲೆ ನೀರು ಎಷ್ಟು ಬೇಕೋ ಅದನ್ನು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ನೋಡಿ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ಚಪಾತಿ ಮಾತ್ರ. ನಾನು ಅದಕ್ಕೇ ಸ್ವಲ್ಪ ನೀರು ಹಾಕಿ ಅದನ್ನೇ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ, ಜಾರಲ್ಲಿರೋದೆಲ್ಲದನ್ನು. ಈ ಥರ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಒಂದು ಕನ್ಸಿಸ್ಟೆನ್ಸಿ ಕಲಿಸ್ಕೊಳ್ತೀವೋ ಆ ಥರ ಮಾಡಿಟ್ಕೊಂಡ್ರೆ ಆಯಿತು, ಅಷ್ಟೇ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಒಂಚೂರು ಮಿಕ್ಸ್ ಮೆತ್ತಗೆ ಸಾಫ್ಟಾಗಿ ಆಗುತ್ತೆ ಹಿಟ್ಟು. ಈ ಥರನೇ ಸೈಡಿಗೆ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಇದನ್ನು ಯಾವ ರೀತಿ ಲಟ್ಟಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪದರ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತೋರಿಸ್ತೀನಿ. ಈಗ ಮಾಮೂಲಾಗಿ ಯಾವ ರೀತಿ ನಾವು ಹಿಟ್ಟನ್ನು ಹಾಕ್ಕೊಂಡು ಚಪಾತಿನ ಲಟ್ಟಿಸ್ತೀವೋ ಅದೇ ರೀತಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಾಫ್ಟಾಗಿ ಬಂದಿರುತ್ತೆ ಚಪಾತಿ. ಬಿಸಿ ಬಿಸಿದು ತಿನ್ನೋದಕ್ಕಂತೂ ತುಪ್ಪ ಈ ಥರ ಹಾಕ್ಕೊಂಬಿಟ್ರೆ ತುಂಬ ಟೇಸ್ಟ್ ಅನಿಸುತ್ತೆ ತಿನ್ನಲಿಕ್ಕೆ. ಇದನ್ನು ಮಾಡಿದ್ದೆ ನಾನು, ನನ್ನ ಮಗಳಿಗೂ ತುಂಬ ಇಷ್ಟಪಟ್ಟು ತಿಂದಳು ಇದನ್ನು. ಸೊ ನೀವು ಕೂಡ ಮಕ್ಕಳು ಮನೆಯಲ್ಲಿ ಸೊಪ್ಪು ಇದೆಲ್ಲ ತಿಂತಾ ಇರಲ್ಲ ಮಕ್ಕಳು. ಸೊ ಅಂಥ ಟೈಮಲ್ಲಿ ನಾವು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ಇಷ್ಟಪಟ್ಟು ಊಟ ಮಾಡ್ತಾರೆ. ಸೊ ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಈ ಥರ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಚೂರು ಎಣ್ಣೆ ಬೇಕಾದರೂ ಹಾಕ್ಬೋದು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸ್ವಲ್ಪನೇ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಫೋಲ್ಡ್ ಮಾಡೋಣ. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಯಾವ ಶೇಪ್ಗಾದರೂ ಆಗಲಿ ನೀವು ಉದ್ಕೊಳ್ಬೋದು. ಇದರ ಸ್ಕ್ವೇರ್ ಆರ್ ಟ್ರಯಾಂಗಲ್ ಥರ, ಆ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಲಟ್ಟಿಸ್ಕೊಳ್ಬೋದು. ಈ ರೀತಿಯಾಗಿ ಯಾವ ಶೇಪ್ ಬೇಕೋ ನಿಮಗೆ ಆ ಶೇಪ್ಗೆ ಲಟ್ಟಿಸ್ಕೊಳ್ಬೋದು. ರೌಂಡಕ್ಕೆ ಬೇಕಂದರೆ ರೌಂಡಕ್ಕೂ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ರೆಸಿಪಿ ಅಂತ ನನಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಮಾತ್ರ, ಅಷ್ಟಂತೂ ಶೋರ್ ಹೇಳ್ತೀನಿ. ಸೊ ಈ ಥರ ದೊಡ್ಡದಾಗಿ ಉತ್ಕೊಂಡಿದ್ದೀನಿ. ಇವಾಗ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ
ಬಿಸಿ ಆದಮೇಲೆ ನಾವು ಲಟ್ಸಿರೋಂಥ ಚಪಾತಿ ಹಾಕೋಣ. ಇವಾಗ ಸ್ವಲ್ಪ ಎಣ್ಣೆನಾದರೂ ಹಾಕಿ ಬೇಯಿಸ್ಕೊಳ್ಬೋದು, ಇಲ್ಲ ತುಪ್ಪ ಬೇಕು ಅನ್ನೋರು ತುಪ್ಪನಾದರೂ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಒಂದು ಸೈಡ್ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸೈಡು, ಎರಡು ಸೈಡೂ ಚೆನ್ನಾಗಿ ಚಪಾತಿ ಮಾಮೂಲಾಗಿ ಹೇಗೆ ಬೇಯಿಸ್ತೀವೋ ಆ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ನಾನು ಫೋಲ್ಡ್ ಮಾಡಿ ಎಲ್ಲ ಮಡಿಸಿರೋದಕ್ಕೆ ನೆರಿಗೆ ಕೂಡ ಎಷ್ಟು ಪದರ ತುಂಬ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಓಪನ್ ಮಾಡಿನೂ ತೋರಿಸ್ತೀನಿ ಯಾವ ರೀತಿ ಸಾಫ್ಟಾಗಿ ಹೇಗೆ ಬಂದಿದೆ ಅಂತ. ಈ ಥರ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಬೇಕಿದ್ದರೆ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಒಳ್ಳೆ ರೆಸಿಪಿ, ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೀವು ಖಂಡಿತ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಅವರು ಇಷ್ಟಪಟ್ಟು ಖಂಡಿತ ತಿಂದೇ ತಿಂತಾರೆ ಅಂತ ಹೇಳ್ತೀನಿ. ಸೊ ಈ ಥರ ಎಣ್ಣೆ ಅಥವಾ ತುಪ್ಪ ಹಚ್ಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಖಂಡಿತ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಯಾವಾಗಲೂ ಅಂತ ಕೇಳ್ಕೊಳ್ತೀನಿ. ಈ ಥರ ಎಲ್ಲ ಕಡೆಯೂ ಹೀಗೆ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಬೇಕು. ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಪಾಲಕ್ ಪರಾಠ. ನೋಡಿ ಈ ಥರ ಬಂದಿದೆ. ನಾನು ಎಣ್ಣೆ ಹಾಕಿ ಬೇಯಿಸಿದ್ರಿಂದ ಮೇಲೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಇದ್ದರೆ ನೀವು ಹಾಕ್ಕೊಳ್ಬೋದು. ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪದರ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕಾಣಿಸ್ತಿರ್ಬೋದು ಕೂಡ. ನೀವು ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.